ಇಂದು 21 days. ಓಪನ್ ಓಪನ್ ಯಾವ್ದು? ಉಪ್ಪಿಂದು ಇಂದು 21 days ಹ್ಮ್. ಹೇಳಿದ್ರಲ್ಲ. ಕರ್ಮ ಅದೇ ಕರ್ಮ ರಿಮೂವಿಂಗ್. ಹಿಂದಿನ ಜನ್ಮದ್ದು ಅದೆಲ್ಲ. ಅದು ಮಾಡಿದ ನಂತರ ಒಂಥರ ಮನೆಯಲ್ಲಿ ರಿಲೇಶನ್ಶಿಪ್ಸ್ ಹ್ಮ್. ಎಲ್ಲ ಒಂಥರ ಒಂಥರ ವಾತಾವರಣ ಒಂಥರ ಕೂಲ್ ಆಗಿ ಇದೆ ಮೇಡಮ್. ತುಂಬಾ ಖುಷಿ ಆಗುತ್ತೆ. ಮತ್ತೆ ಮೊನ್ನೆ ಒಂದು ಹೀಲಿಂಗ್ ಮಾಡಿದ್ದೆ, ಅದ್ರಲ್ಲಿ ಕತ್ತು ನೋವು, ನಿಜವೇ ಕತ್ತು ನೋವು ಇತ್ತು. ನಾನು ಬಕ್ಕೊಂಡು ಇದ್ ಮಾಡ್ತಾ ಇದ್ದೆ, ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಮೇಡಮ್. ಎಷ್ಟು ಟೈಮ್ ಇಂದ ಇತ್ತು ಅಂತಂದ್ರೆ ಕತ್ತು ನೋವು ಎಷ್ಟು ವರ್ಷಗಳಿಂದ ಇತ್ತಪ್ಪ. ನನಗೆ ಒಂಥರ ಆಸೆ ಆಗ್ತಾ ಇದೆ ಸಡನ್ ಯಾವ್ದೋ ನೋವು. ಅದೇ ಯಾವ್ದೋ ಒಂದು ಇಮೋಷನ್ ನ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿದ್ರಿ ಎಷ್ಟೋ ವರ್ಷಗಳಿಂದ. ಹೌದು ಮ್ಯಾಮ್, ಹೌದು ಮ್ಯಾಮ್. ನನಗೆ ಎಷ್ಟು ಆಶ್ಚರ್ಯ ಆಗ್ತಾ ಇದೆ ಅಂದ್ರೆ, ಎಷ್ಟು ವರ್ಷಗಳಿಂದ ಇತ್ತು ಅಂದ್ರೆ ಕತ್ತು ನೋವು ಅದು ಇಲ್ವೇ ಇಲ್ಲ ನನಗೆ. ನನಗೆ ಒಂಥರ ಇದೇನಪ್ಪ, ಮಲ್ಕೊಂಡು ಎದ್ರುನು ಕತ್ ನೋವು ಬರ್ತಾ ಇತ್ತು. ಇವಾಗ ನಾನು ಎಕ್ಸರ್ಸೈಸೇ ಮಾಡ್ತಾ ಇಲ್ಲ. ಡೈಲಿ ಕತ್ ನೋವಿಗೆ ಮಾಡ್ತಾ ಇದ್ದೆ, ನಾನು ಮಾಡಕ್ಕೆ ಹೋಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಅನ್ಕೊಂಡೆ ನಾನು ಎಕ್ಸರ್ಸೈಸೇ ಮಾಡ್ತಾ ಇಲ್ವಲ್ಲ, ಕತ್ ನೋವಿಗೆ ಕತ್ ನೋವೇ ಇಲ್ವಲ್ಲ ಅನ್ನೋ ತರ ತುಂಬಾನೇ ಎನರ್ಜಿ. ಅಯ್ಯೋ, ನಿಮ್ ಹತ್ರ ಮಾತಾಡ್ತಿದ್ರೇನೆ ಕಣ್ಣಲ್ಲಿ ನೀರ್ ಸಂತೋಷದಿಂದ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಎಕ್ಸಾಕ್ಟ್ ಆಗ್ತಾ ನೋ ಇದ್ದೀನಿ ನಾನು. ನೋ ಅಳು, ಬರೀ ನಗು 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 ಅಷ್ಟೇ, ನಗ್ನಗ್ತಾ ಇರಿ. ಹೌದು ಮೇಡಮ್, ನಗು ನಗು ನಗುನೆ, ನಿಜವಾಗಿ ನಗುನೆ. ಅದು ಅಷ್ಟು ಸಂತೋಷ ಆಗ್ತಾ ಇದೆ, ಅಷ್ಟು ಖುಷಿ ಆಗ್ತಿದೆ. ನಿಮ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಮೇಡಮ್. ವಿಡಿಯೋಸ್ ಎಲ್ಲಾನು ನೋಡ್ತಾ ಇದ್ದೀನಿ, ಕೆಲವೊಂದು ನೋಡಿಲ್ಲ, ಇನ್ನು ನೋಡ್ತಾನೆ ಇದ್ದೀನಿ. ತುಂಬಾನೇ ಇದೆ ವಿಡಿಯೋಸ್. ನಾನು ಲಾಸ್ಟ್ ಜುಲೈಯಿಂದ ಅನ್ಸುತ್ತೆ, ನಾನು ಜುಲೈ ಇಲ್ಲ ಜೂನ್ ಇಂದ ಅನ್ಸುತ್ತೆ ನಾನು ನೋಡಕ್ ಶುರು ಮಾಡಿದ್ದು. ಅದೇನು ಸಡನ್ ಆಗಿ ನಿಮ್ ವಿಡಿಯೋ ಸಿಕ್ಬಿಡ್ತು ನನಗೆ. ಅವತ್ತಿನ ನಾನು ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ಸುಮಾರು ಶೇರ್ ಮಾಡಿದ್ದೀನಿ ನಾನು. ಆ ಥ್ಯಾಂಕ್ ಯು. ಮತ್ತೆ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಎಲ್ಲಾನೇ ಫಾಲೋ ಮಾಡ್ತಾ ಇದೀನಿ. ಇದು ಹುಣ್ಣಿಮೆದು ನೀವು ಹೇಳ್ಕೊಟ್ಟಿದ್ದೀರಲ್ಲ, ಅಮಾವಾಸ್ಯೆ ಹುಣ್ಣಿಮೆ, ಅದನ್ನು ಮಾಡ್ತಾ ಇದ್ದೀನಿ. ಅದು ತುಂಬಾ ಸಂತೋಷ ಆಗುತ್ತೆ ಮೇಡಮ್. ಅದ್ರ ಟೈಮಿಂಗ್ಸ್ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಮೊಮ್ಮಗಳಿದ್ದಾಳೆ, ಸ್ವಲ್ಪ ಕೀಟ್ಲೆ. ಅದಕ್ಕೆ ಅವಳ ಪಕ್ಕದಲ್ಲಿ ಕೂರ್ಸಿ ಅವಳಿಗೆ ಹೇಳ್ಕೊಟ್ಬಿಟ್ಟಿದ್ರಿ ಒಪ್ಪನ ಒಪ್ಪನ. ಅಷ್ಟೇ ಹೇಳ್ಕೊಟ್ಬಿಡಿ ಆ ಅವಳಿಗೆ ಮಕ್ಕಳು. ಹೇಳ್ಕೊಟ್ಬಿಟ್ಟಿದ್ದೀನಿ ಊಟ ಅಂತ. ಆಕ್ಚುಲಿ ಮಕ್ಕಳಿಗೆ ಆ ಚಿಕ್ಕ ವಯಸ್ಸಲ್ಲೇ ಕಲ್ತ್ಕೊಂಡ್ಬಿಟ್ರೆ ಅವ್ರು ಹಾ, ತುಂಬಾ ಒಳ್ಳೆ ದಾರಿಯಲ್ಲಿ ನಡೀತಾರೆ. ಅವಳು ಎಷ್ಟು ಕ್ಲೀನ್ ಆಗಿ ಅದು ಅವಳಿಗೆ ಅವಳಿಗೆ ಬಹಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಹೇಳ್ಕೊಟ್ಮೇಲೆ ಫುಲ್ ತಟ್ಟದ ಅನ್ನ ಖಾಲಿ ಮಾಡ್ತಾ ಇದ್ದಾಳೆ ಈಗ. ನನಗೇನೆ ಅಷ್ಟೇ, ನನಗೆ ಹೇಳಕ್ ಹೋಗ್ಲಿಲ್ಲ. ನಾನು ಅವಳಿಗೆ ಅವ್ರ ಅಮ್ಮನಿಗೆಲ್ಲ ಹೇಳಕ್ ಹೋಗ್ಲೇ ಇಲ್ಲ, ಸುಮ್ನೆ ಇದ್ದೀನಿ. ಒಂದ್ 2 ದಿನ ಬಿಟ್ಟು ಹೇಳೋಣ ಅಂತ ಸುಮ್ನೆ ಇದ್ದೀನಿ. ನಂಗೆ ಮೊನ್ನೆ 3 days ಇಂದ ಖಾಲಿ ಮಾಡಿದ್ಯಾ ಅಂತ ಕೇಳಿದೆ. ಫುಲ್ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾಳೆ ಊಟ. ಅಂದ್ರೆ ಅವ್ರ ಅಮ್ಮನೇ ಮಾಡಿಸ್ಬೇಕು, ಬಟ್ ಅವಳು ಮೊಬೈಲ್ ನೋಡ್ತಾಳೆ, ಟಿವಿ ನೋಡ್ತಾಳೆ, ಹಂಗೆ ತಿಂತಾ ಇದ್ದಾಳೆ ಅಂತ ಹೇಳ್ತಾಳೆ. ಬಟ್ ಎಲ್ಲ ಖಾಲಿ ಮಾಡ್ತಾ ಇದ್ದಾಳೆ. ನೀರು ಕೂಡ ಅಷ್ಟೇನೆ, ನಾನು ಹೇಳಿ ನೀರ್ ಬಾಟ್ಲಿಗೆಲ್ಲ ಬರ್ಕೊಡ್ತೀನಿ ಅಂತ. ಆಯ್ತು ಆಯ್ತು, ನಿಮ್ನ ನೋಡಿದಾಳೆ ಅವಳು. ನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡಿದ್ದೆ ಮೊನ್ನೆ. ಹಾ. ಅವಳ ಬಗ್ಗೆ ಕ್ವಶನ್ ಕೇಳಿದಾಗ ನೀವು ಆನ್ಸರ್ ಮಾಡಿದ್ರಿ. ಹಾ. ಆಗ ನಾನು ಹೇಳಿದೆ, ನೋಡು ಅವ್ರು ಹೇಳಿದಾರೆ, ಹ್ಮ್. ನೀನು ಅದೇ ತರ ಮಾಡ್ಬೇಕು ನೋಡ್ರಿ ಹೇಳಿದಾರೆ ಅಂತ. ಅವಳಿಗೆ ಬಹಟ್ ಮಾಡಿಸ್ಬಿಟ್ಟಿದ್ರಿ ಮೇಡಮ್ ಅವಳಿಗೆ ಅಷ್ಟೇ, ಅಪ್ಪನಪ್ಪನ. ಮಕ್ಳಿಗೆ ಬೇಗ ಬಂದ್ಬಿಡತ್ತೆ ತುಂಬಾ ನಮ್ಗಿಂತನೂ. ಖುಷಿ ಆಯ್ತು. ಅದು ಮಕ್ಳಲ್ಲಿ ಏನ್ ಗೊತ್ತಾ, ಹೌದು ಮ್ಯಾಮ್, ಅವ್ರೇನು ತುಂಬಾ ಇಂಟೆನ್ಷನ್ ಖುಷಿ ಇಟ್ಕೊಂಡು ಆಗುತ್ತೆ. ಹೇಳೋದು ಬೇಡ. ಸುಮ್ನೆ ಐ ಆಮ್ ಸೋ ಸಾರಿ, ಹೌದು. ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಹಾ ಯು, ಐ ಲವ್ ಹಾ ಯು ಅಂತ ಹೇಳ್ಕೊಂಡ್ರೇನೆ ಹಾ ಸಾಕು ಆ ಮಕ್ಳು. ನಾನು ಆತರನೇ ಹೇಳ್ಬಿಟ್ಟಿದ್ದೀನಿ ಅವಳಿಗೆ. ಆತರನೇ ಹೇಳು, ಡೈಲಿ ಹೇಳ್ತಾನೆ ಇರು ಪುಟಾಣಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಅವಳಿಗೆ. ಏನೇ ಅಷ್ಟೇ, ಆದ್ರೂ ಸ್ಕೂಲ್ಗೆ ಹೇಳ್ತಾ ಹೋಗ್ತಾ ಇರು ಡೈಲಿ. ಹೇಳ್ಕೊಂಡ್ ಹೋಗು, ಸ್ಕೂಲಿಂದ ಬರ್ತಾ ಹೇಳ್ಕೊಂಡ್ ಬಾ. ಹೌದೌದು, ಹೋಮ್ವರ್ಕ್ ಮಾಡುವಾಗ ಸ್ಕೂಲಲ್ಲಿ ಹೇಳು. ಹೌದು, ಸ್ಕೂಲಲ್ಲಿ ಯಾರಾದ್ರೂ ಜಗಳ ಮಾಡಕ್ ಬಂದ್ರು ಇದನ್ನ ಹೇಳು, ಹಾ ಯಾರೇನೇ ಹಾ ಮಾಡಕ್ ಬಂದ್ರು ನೀನ್ ಮಾತಾಡ್ಬೇಡ, ಇದನ್ನ ಹೇಳ್ಬಿಡು, ಅಷ್ಟೇ ಹೇಳ್ಕೊಟ್ಬಿಡಿ. ಹೌದೌದು, ನಾನು ಅದನ್ನೇ ಹೇಳ್ಬಿಟ್ಟಿದ್ದೀನಿ ನಾನು. ಮತ್ತೆ ಹೋಮ್ವರ್ಕ್ ಮಾಡುವಾಗನು ಅದೇ ತರ ಹೇಳು ಪುಟಾಣಿ. UKG ಅವಳು, ನೀನ್ ಆ ತರ ಹ್ಮ್. ಹೇಳಪ್ಪ ಅಂತ ಹೇಳ್ಕೊಟ್ಬಿಟ್ಟಿದ್ದೀನಿ. ಅವಳು ಹೇಳ್ತಾಳೆ. ಅವಳು ಸ್ವಲ್ಪ ತುಂಟಿ, ಬಟ್ ಮಾಡ್ತಾಳೆ ಎಲ್ಲ. ಈಗ ಇವಾಗೆಲ್ಲ ತುಂಬಾನೇ ಅರ್ಥ ಮಕ್ಳಲ್ಲಿ ಆ ಮಾಡ್ಕೊತಾಳೆ. ತುಂಟತನ ಇರ್ಬೇಕಲ್ವಾ, ಸುಮ್ನೆ ಒಂದ್ ಮೂಲೆ ಹೌದು ಕೂತಿದ್ರೆ ನಮ್ಗೆ ಬೋರ್ ಆಗ್ಬಿಡುತ್ತೆ. ಹೌದೌದು ಮ್ಯಾಮ್, ತುಂಟತನ ಇದೆ, ಆದ್ರೂ ತುಂಬಾನೇ ಖುಷಿ ಆಗುತ್ತೆ ಮ್ಯಾಮ್. ಅವಳು ಬಹಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಪುಟಾಣಿ ಗೊತ್ತಲ್ಲ ಹೇಳು ಪುನಃ ಪುನಃ ಅಂತ ಹೇಳ್ತಾರೆ, ಟಕ್ ಅಂತ ಹೇಳ್ತಾಳೆ ಅವಳು. ಅದು ಹ್ಮ್. ಕೇಳೋಕೆನೆ ತುಂಬಾ ಖುಷಿ ಆಗುತ್ತೆ. ಪರವಾಗಿಲ್ಲ, ಚೆನ್ನಾಗೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾಳಲ್ಲ ಅಂತಂದು. ಹೌದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೂಪರ್. ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ವೆರಿ ಯು. ಮಚ್.